ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಹೇಮಗೌಡ ಯೂಟ್ಯೂಬ್ ಚಾನಲ್. ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ವಿಡಿಯೋನೇ ಮಾಡಿರಲಿಲ್ಲ. ಯಾಕೋ ವಿಡಿಯೋ ಮಾಡೋದೇ ಬೇಡ ಅಂತ ಬೇಜಾರಾಗಿಬಿಟ್ಟಿತ್ತು. ಮತ್ತೆ ವಿಡಿಯೋ ಮಾಡೋಣ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮೂರಿಂದ ಸ್ಟಾರ್ಟ್ ಮಾಡ್ತೀನಿ. ಶನಿವಾರ ಭಾನುವಾರ ರಜಾ ಇರೋದ್ರಿಂದ ಊರಿಗೆ ಹೋಗಿದ್ದು, ಅಲ್ಲಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಜಮೀನು ಕೆಲಸ ಇತ್ತು, ಸ್ವಲ್ಪ ಜಮೀನು ಕೆಲಸ ಮಾಡಿಸ್ಬೇಕಿತ್ತು. ಹಂಗಾಗಿ ವಿಡಿಯೋನ ಮನೇಲಿ ಟಿಫನ್ ಮಾಡ್ಕೊಂಡು ಟೀ ಮಾಡ್ಕೊಂಡು ಅಮ್ಮ ನಾನು ಅಪ್ಪ ಎಲ್ಲರೂ ಟೀ ಕುಡ್ಕೊಂಡು ಜಮೀನು ಹತ್ರ ಹೋಗೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಪ್ಪ ಹೋಗಿದ್ದಾರೆ ಆಲ್ರೆಡಿ. ಇವಾಗ ಅಮ್ಮ ನಾನು ಟಿಫನ್ ಮಾಡ್ಕೊಂಡು ಹೊಲ್ದ ಹತ್ರ ತಗೊಂಡು ಹೋಗ್ತಾಯಿದ್ದೀವಿ. ಯಾಕೋ ವಿಡಿಯೋನೇ ಮಾಡೋದು ಬೇಡ ಅಂತ ಸಖತ್ ಬೇಜಾರಾಗಿಬಿಟ್ಟಿತ್ತು. ಇವಾಗ ಮತ್ತೆ ವಿಡಿಯೋ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇವಾಗ ಜಮೀನು ಹತ್ರ ಟಿಫನ್ನ ತಗೊಂಡು ಹೋಗ್ತಾಯಿದ್ದೀವಿ. ಇದು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ. ಆವಾಗ ಚಿಕ್ಕ ಚಿಕ್ಕ ಸೊಸಿ ಇತ್ತು ಬಾಳೆ ಗಿಡ. ಇವಾಗ ದೊಡ್ಡದಾಗಿದೆ. ಅದೇ ಬಾಳೆ ಗಿಡ ಒಳಗಡೆ ಕಳೆ ಇದು ಎಲ್ಲ ಬೆಳ್ಕೊಬಿಟ್ಟಿದೆ. ಅಂದರೆ ನಾವು ಅಲ್ಲಿರಲ್ವಲ್ಲ, ಹಂಗಾಗಿ ಸಖತ್ತು ಗಿಡ ಎಲ್ಲ ಬೆಳ್ಕೊಂಡೈತೆ. ಅದನ್ನೆಲ್ಲ ಕ್ಲೀನ್ ಮಾಡಿಸ್ಬೇಕು. ಇವಾಗ ಹೋಗ್ತಾ ಇದ್ದೀವಿ. ಇವಾಗ ಒಂದು 2 ಗೊನೆ ಅಷ್ಟು ಬಂದಿದೆ ಬಾಳೆ. ತೋರಿಸ್ತೀನಿ, ಅದು ಮುಂದೆ ಇದೆ ನಿಮಗೆ. ಇಲ್ಲಿ ಹಸು ಕಟ್ಟಾಕ್ಬಿಟ್ಟು ತಿನ್ಸಾಕ್ಬಿಟ್ಟಿದ್ದಾರೆ. ನಾವಿಲ್ಲ ಅಂದರೆ ಬೇಕಾದ್ರೆ ಮಣ್ಣು ಬಗ್ದಾಕ್ಬಿಡ್ತಾರೆ ಅಂತ ಜನ ಇದ್ದಾರೆ. ನಾವು ಅಲ್ಲಿರಲ್ವಲ್ಲ, ಗೊತ್ತು ಇವ್ರು ಇರಲ್ಲ ಅಂತ. ಹಂಗಾಗಿ ಹಸು ಕಟ್ಟಾಕಿ ಅಲ್ಲಿ ಎಲ್ಲ ನಾಶ ಮಾಡ್ತಾಯಿರ್ತಾರೆ. ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಸಹಿಸ್ಕೊಂಡು ಸುಮ್ಮನೆ ಇರ್ತೀವಿ ನಾವು. ನೀರಂತೂ ಎಲ್ಲ ಕಡೆ ಫುಲ್ ತುಂಬಿಬಿಟ್ಟಿದೆ. ನಮ್ಮಪ್ಪ ಓಡೋಗ್ತಾಯಿದ್ದಾರೆ. ಇಲ್ಲೊಂದು ಪೈಪ್ ಒಡೆದೋಗಿತ್ತು, ಸರಿ ಮಾಡಿದ್ದು. ಹಂಗಾಗಿ ಗೇಟ್ ವಾಲ್ನ ತಿರ್ಸಕ್ಕೆ ಹೋಗಿದ್ದಾರೆ, ಕಿತ್ಕೊಂಬಂದ್ಬಿಡುತ್ತೆ ಅಂತ. ಶನಿವಾರ ಭಾನುವಾರ ರಜೆ ಇದ್ದಾಗ ಮಾತ್ರ ಬಂದುಬಿಟ್ಟು ನಾವು ಈ ಕೆಲಸ ಎಲ್ಲ ಮಾಡ್ಕೋಬೇಕು. ಅವರು ಗೇಟ್ ವಾಲ್ನ ತಿರ್ಸೋಕ್ಕೆ ಅಂತ ಓಡೋಗ್ತಿದ್ದಾರೆ. ನಾನು ನಮ್ಮಮ್ಮ ಇಲ್ಲಿ ನಿಂತಿದ್ದೀವಿ. ಪೈಪೆಲ್ಲ ಸರಿ ಮಾಡ್ಕೊಂಡು, ಇದು ಇನ್ನೊಂದು ತೋಟ ಎಕ್ಸ್ಟ್ರಾ ಇದೆ, ಅಲ್ಲಿಗೆ ನೀರು ಬರ್ತಾ ಇರಲಿಲ್ಲ. ಪೈಪೆಲ್ಲ ಸರಿ ಮಾಡಿ ಇವತ್ತು ನೀರು ಬರೋ ಥರ ಮಾಡ್ದೋ. ಇಲ್ಲಿಗೂ ಬಾಳೆ ಹಾಕಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಅಂದರೆ ಬೇರೆ ಬೆಳೆ ಹಾಕಿದರೆ ನಾವು ಬಂದು ಹೋಗಿ ಮಾಡೋಕ್ಕಾಗ್ತಾ ಇರಲ್ಲ. ತೋಟಕ್ಕೆ ಬಾಳೆ ಹಾಕಿದರೆ ತುಂಬ ತೋಟ ಚೆನ್ನಾಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಬಾಳೆ ಹಾಕ್ತೀವಿ. ಇವಾಗ ನಮ್ಮಪ್ಪ ಹೇಳ್ತಾಯಿದ್ದೆ, ನಾನಿಲ್ಲ ಅಂದ್ರೂ ನೀವು ಬಂದುಬಿಟ್ಟು ಈ ಥರ ಮಾಡಿಬಿಟ್ಟು ಹೋಗಿ ಅಂತ. ಪೈಪೆಲ್ಲ ಎಳೆದ್ಬಿಟ್ಟು ಬಿಟ್ಟಿದ್ದೀವಿ. ಇವಾಗ ನೀರು ಬರ್ತಾ ಐತೆ. ನಮ್ಮಪ್ಪ ತೋರಿಸ್ಕೊಡ್ತಾ ಇದ್ದಾರೆ ಎಲ್ಲೆಲ್ಲಿಗೆ ಯಾವ್ಯಾವ ಥರ ಪೈಪ್ ಎಳೆದ್ಬಿಟ್ಟು ನೀರು ಬಿಡಬೇಕು. ನಾನು ಬರಲಿಲ್ಲ ಅಂದ್ರೂ ಈ ಥರ ಪೈಪ್ನ ಹಾಕ್ಕೊಂಡು ಹಿಂಗೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ನೋಡಿ, ಅದು ಶುಂಠಿ ಹಾಕಿದ್ರು, ಹಂಗಾಗಿ ಜಮೀನು ಏರುಪೇರಾಗಿದೆ. ಅದನ್ನೆಲ್ಲ ನೋಡ್ಕೊಂಡು ಇವಾಗ ಟಿಫನ್ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಟಿಫನ್ನ ಮನೆಯಲ್ಲೇ ಮಾಡ್ಕೊಂಡು ತಗೊಂಡು ಬಂದಿದ್ದು. ನಮ್ಮಪ್ಪ ಎಲ್ಲ ತೋರಿಸ್ಕೊಡ್ತಾ ಇದ್ದಾರೆ, ಹಿಂಗೆ ನೀರು ಹಿಂಗೆ ಹೋಗುತ್ತೆ, ಹಿಂಗೆ ಮಾಡ್ಕೊಳ್ಳಿ ಅಂತ. ಅಮ್ಮ ಟಿಫನ್ನ ಕೊಡ್ತಾ ಇದ್ದಾರೆ. ಟಿಫನ್ ಬಂದುಬಿಟ್ಟು ಪಲಾವು, ಮೊಟ್ಟೆ ಮತ್ತು ಪಲಾವನ್ನ ಮಾಡ್ಕೊಂಡು ಬಂದಿದ್ದು. ಜಮೀನು ಹತ್ರ ಕುತ್ಕೊಂಡು ತಿಂಡಿ ತಿನ್ನೋದು, ಊಟ ಮಾಡೋದು ಅಂದರೆ ನನಗೆ ತುಂಬ ಇಷ್ಟ. ಆದರೆ ಹೆವಿ ಬಿಸಿಲಂದರೆ ಸಖತ್ತು ಬಿಸಿಲಿತ್ತು. ಬಿಸಿ ಬಿಸಿ ತಿಂಡಿನೂ ತಿನ್ನೋಕ್ಕಾಗ್ತಾ ಇರಲಿಲ್ಲ, ಅಷ್ಟೊಂದು ಬಿಸಿಲು. ಅಲ್ಲಿಗೆ ಹೋದರೆ ಹೆಚ್ಚು ಕಮ್ಮಿ ಒಂದು 2 ಲೀಟ್ರ್ ಮಜ್ಜಿಗೆ, 2 ಲೀಟ್ರ್ ನೀರು ಬೇಕು. ಅಷ್ಟು ನೀರು ಅಷ್ಟು ಮಜ್ಜಿಗೆ ಬೇಕು ಅನ್ನಿಸ್ತಾ ಇರುತ್ತೆ. ಹಾಗಾಗಿ ನಾವು ಮಜ್ಜಿಗೆ ನೀರು 2 ತಗೊಂಡು ಹೋಗಿದ್ದು. ಇವಾಗ ಮೇಲ್ಗಡೆ ಬಂದಿದ್ದೀವಿ ರೋಡ್ ಹೊಡ್ಸೋಣ ಅಂತ. ಇಲ್ಲಿ ಜೋಳ ಹಾಕಿದ್ದು, ಅಲ್ಲಿಗೆ ರೋಡ್ ಹೊಡಿಸ್ತಾ ಇದ್ದೀವಿ. ಮತ್ತೆ ಇವಾಗ ಬಾಳೆ ತೋಟಕ್ಕೆ ಬಂದಿದ್ದೀವಿ. ಅಲ್ಲಿಂದನೇ ನಾವು ನಡ್ಕೊಂಡು ಹೋಗಬೇಕು. 2 ಗಿಡ ಮಾತ್ರ ಬಾಳೆ ಬಂದಿದೆ. ನೋಡಿ ಯಾವ ಥರ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಇದನ್ನೆಲ್ಲ ಮುಗಿಸ್ಕೊಂಡು ಸಂಜೆ 4:15 ಆಗಿದೆ. ಇವಾಗ ಹೊರಟಿದ್ದೀವಿ ಹೋಗೋಣ ಅಂತ.
ಬೆಳಗ್ಗೆ ಇನ್ನು ಸೋಮವಾರ ಅಲ್ವಾ, ಸ್ಕೂಲ್ಗೆಲ್ಲ ಕಳಿಸ್ಬೇಕು ಅಂತ ಇನ್ನು ರಜೆ ಇರಲ್ವಲ್ಲ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ. ಇವ್ರು ಏನಾದರೂ ಒಂದು ಕೀಟ್ಲೆ ಮಾಡ್ತಾನೇ ಇರ್ತಾರೆ, ಚೇಷ್ಟೆ ಮಾಡ್ತಾನೇ ಇರ್ತಾಳೆ ಇವಳು. ರೋಡಲ್ಲೂ ಸುಮ್ಮನೆ ನಡ್ಕೊಂಡು ಹೋಗಲ್ಲ, ಸುಮ್ಮನೆ ಬರಲ್ಲ. ಇಬ್ಬರು ಹೊಡೆದಾಡ್ತಿರೋದೆ, ಮಕ್ಕಳಿದ್ದ ಮೇಲೆ ಎಲ್ಲರ ಮನೇಲೂ ಹೊಡೆದಾಟ ಇದ್ದಿದ್ದೆ. ಇವರು ಅಷ್ಟೇ ಸುಮ್ಮನೆ ಹೋಗಲ್ಲ, ಒಬ್ರಿಗೊಬ್ರು ಕೀಟ್ಲೆ ಮಾಡ್ಕೊಂಡು ಏನಾದರೂ ಬೈಕೊಂಡು ನೋಡಿ ರೋಡಲ್ಲಿ ಓಡ್ತಾ ಇದ್ದಾಳೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಾಳೆ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಬಾಯ್.